ಬಿಸಿ ದೋಸೆ ಮತ್ತು ಮಟನ್ ಲೆಗ್ ಸೂಪು ಫಸ್ಟ್ ಟೇಸ್ಟ್ ಮಾಡೋಣ. ತುಂಬ ಸಾಫ್ಟಾಗಿ ಬಂದಿದೆ, ಸೂಪರಾಗಿದೆ ಸೂಪು. ಹಾಯ್ ವ್ಯೂವರ್ಸ್, ಇವತ್ತು ನಮ್ಮ ಮನೇಲಿ ಮಟನ್ ಕಾಲ್ ಸೂಪು ನಮ್ಮ ತಾಯಿಯವ್ರು ಮಾಡ್ತಾಯಿದ್ದಾರೆ. ಪ್ಲಸ್ ದೋಸೆ, ಅದಕ್ಕೆ ಸೂಪರ್ ಆಗಿರೋ ದೋಸೆ ಮಾಡ್ತಾ ಇದ್ದಾರೆ. ಬನ್ನಿ ಹೆಂಗಂತ ನೋಡೋಣ. ಹಾಯ್ ಶ್ವೇತಾ. ಹಾಯ್ ಮಾ. ಇವತ್ತು ಮಟನ್ ಕಾಲ್ ಸೂಪು ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀರಿ. ಅದಕ್ಕೆ ದೋಸೆ, ಅದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ ಸ್ವಲ್ಪ ಮಿಕ್ಸಿಗಮ್ಮ. ಮಿಕ್ಸಿಗೆ ಒಂದು ಬೆಳ್ಳುಳ್ಳಿ, ಒಂದು ಚಿಕ್ಕ ತುಂಡು ಶುಂಠಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಪುದೀನ ರುಬ್ಬಕ್ಕೆ ಅಷ್ಟೇ. ನೈಸಿಗೆ ರುಬ್ಬಿಲ್ಲ, ಸ್ವಲ್ಪ ರಫಾಗಿ ರುಬ್ಬಿರೋದು. ಕುಕ್ಕರ್ ಇಕ್ಕಿದ್ದೀನಿ, ಎಣ್ಣೆ ಸ್ವಲ್ಪನೇ ಹಾಕೊಂಡಿದ್ದೀನಿ. ಸೂಪ್ ಅಲ್ವಾ, ಇದರಲ್ಲೇ ಎಣ್ಣೆ ಬರುತ್ತೆ. ರುಬ್ಬಿಟ್ಕೊಂಡಿರೋ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ. ಮಟನ್ ಕಾಲು ಹಾಕ್ಬಿಡೋಣ ಈಗ. ನೋಡಿ ಅಮ್ಮ ಮಾಡ್ತಾರೆ, ನೆನ್ಕಿಟ್ಕೊಂಡು ನಾವು ಮಾಡ್ತೀವಿ. ಮಾಡೋದೆಲ್ಲ ಅವರು ಅದೇ ಕೆಲಸ ಇಟ್ಕೊಂಡ್ಬಿಟ್ಟು ನಾವೇ ಮಾಡಿದ್ದೀವಿ ಅಂತ ಹೇಳ್ಕೊಳತ್ತಿದ್ರು. ಸ್ವಲ್ಪ ಮಸಾಲೆನಲ್ಲೇ ಫ್ರೈ ಆಗ್ತದೆ. ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, ಚೆನ್ನಾಗಿ ಇದು ಸ್ವಲ್ಪ ಮಸಾಲೆನ ರೋಸ್ಟ್ ಆಗ್ತಾ ಇದೆ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿದಲ್ಲಿ ಅಷ್ಟು ತನಕ ನಾವು ನೋಡಿ ಸ್ವಲ್ಪ ಕಾಯ್ತೀವಿ. ಏನಕ್ಕೆ ಅಂದರೆ ಇದು ಬರೀ ಸೂಪ್ ಅಲ್ಲ, ದೋಸೆ ತಿನ್ಬೇಕಲ್ಲ, ಅದಕ್ಕೋಸ್ಕರ ಕಾರ್ನ್ಫ್ಲವರ್ ಹಾಕಲ್ಲ, ಗ್ರೇವಿ ಬರಲಿ. ಹೌದು, ಗ್ರೇವಿನೂ ಇಲ್ಲ, ಸ್ವಲ್ಪ ಥಿಕ್ನೆಸ್ಗೆ. ನೋಡಿ ಸ್ವಲ್ಪನೇ ಕಾಯ್ತಿದೆ ಹಾಕಿರೋದು. ಒಂದೇ ಒಂದು ಟೊಮೆಟೊ. ಇದು ಎಷ್ಟು ಕಾಲದಮ್ಮ ಟೋಟಲ್? 4 ಶ್ವೇತಾ. ಒಂದೇ ಒಂದು ಟೊಮೆಟೊ, ಸ್ವಲ್ಪ ಕಾಯ್ತದೆ ಹಾಕಿರೋದು. ಒಂದು ಅರ್ಧ ಸ್ಪೂನ್ ಸೋಂಪು, ಒಂದು 5 ಲವಂಗ, ಒಂದು 2 ಏಲಕ್ಕಿ, ಒಂದು 2 ತುಂಡು ಚಕ್ಕೆ. ಇದು ಹಾಕಿರೋದಿಷ್ಟು, ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ ಅಂದಪ್ಪ. ನೋಡಿ ನಾವು ಬರೀ ಮಿಕ್ಸಿ ಗಂಟೆನೇ ಮಾಡೋದು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆದಲ್ಲಿ. ಇವಾಗ ಖಾರದ ಪುಡಿ ಒಂದು ಸ್ಪೂನ್ ಹಾಕೊತಾ ಇದ್ದೀನಿ. ಆಮೇಲೆ ಮೆಣಸು ಪುಡಿ ಹಾಕೊತೀರಲ್ಲ, ಅದಕ್ಕೆ 1 ಸ್ಪೂನ್ ಹಾಕಿ. ಏನೇನಕ್ಕೆ ಯೂಸ್ ಆಗುತ್ತೆ? ಚೆನ್ನಾಗಿರುತ್ತಮ್ಮ ತಿಂದರೆ. ಜೊತೆ ಇಡ್ಲಿಗೆ, ದೋಸೆಗೆ ಎಲ್ಲ ಹಂಗೆ ಸುಮ್ಮನೆ ಕುಡಿಯೋಕೆ. ಒಬ್ಬರು ರೈಸನ್ನು ತಿಂತಾರೆ. ಅಲ್ಲಮ್ಮ ಹೆಲ್ತ್ ಇಶ್ಯೂಸ್ ಏನಾದ್ರು? ಇಲ್ಲ, ಒಳ್ಳೇದು ಶೀತ. ಕೋಲ್ಡ್ ಅಲ್ಲ, ಕೋಲ್ಡ್ಗೆ, ಆಮೇಲೆ ಏನು ಸುಸ್ತು ಅಂತಾರಲ್ಲ, ಅದಕ್ಕೂ ಒಳ್ಳೇದು. 1 ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀವಿ. ಮಸಾಲೆ ಕಡಿಮೆನೇ ಹಾಕ್ಬೇಕು, ಇಲ್ಲ ಜಾಸ್ತಿ ಹಾಕಿದ್ರೆ ಸಾರು ಆಗ್ಬಿಡ್ತೀವಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ. ಇದು ಇವಾಗ ಬಿಸಿಲು ಸೀಸನ್ನು, ಕಡಿಮೆ ತೆಗ್ದು ಮಾಡಿ ಇಟ್ಕೊಂಡ್ರೆ ಒಳ್ಳೇದು, ಒಳ್ಳೆ ಕಲರ್ ಬರುತ್ತೆ. 1 ಸ್ಪೂನ್ ಹಾಕ್ತಾ ಇದ್ದೀವಿ ಅಷ್ಟೇ. ನಮ್ಮ ಫುಡ್ಡಲ್ಲಿ ಏನು ನೋಡ್ತಾ ಇದ್ದೀರಾ ಎಲ್ಲ ನ್ಯಾಚುರಲ್ಲೇ. ನಾವು ಯಾವುದೇ ರೀತಿ ಕಲರ್ ಯೂಸ್ ಮಾಡಲ್ಲ. ಕಲರ್ ಯಾಕೆ ಬೇಕಾಗೇ ಇಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಇಲ್ಲ ಅಂತ ಹಂಗೆ ಮಾಡೋದು ಪರವಾಗಿಲ್ಲ. ಮಸಾಲೆ ಎಲ್ಲ ಹಾಕಪ್ಪ, ರುಬ್ಬಿಕ್ಕಿರೋ ಮಸಾಲೆ.
ತೆಂಗಿನಕಾಯಿ ಟೊಮಟ ಗರಂ ಮಸಾಲ ರುಬ್ಬಿಕ್ಕಿರೋದೆಲ್ಲ ಹಾಕು. ಹಾಕು ಫುಲ್ಲಾಗಿ ಬರ್ತೀನಿ ಸಾಕು. ಇವಾಗ ಸ್ವಲ್ಪ ನೀರು ಹಾಕಿ ಮುಚ್ಚು. ಇನ್ನೂ ಸ್ವಲ್ಪ ಹಾಕು, ಇನ್ನೂ ಸ್ವಲ್ಪ ಹಾಕು. ಬೇಯಿಸ್ಕೊಂಡು ವಿಸಿಲ್ ಬರೋಕ್ಕೆ ಶ್ವೇತಾ ಸ್ವಲ್ಪ ನೀರು ಹಾಕೋದ್ರೆ ಸಾಕು ದಿಟ್ಟವಾಗಿ. ಒಂದು 6ರಿಂದ 7 ವಿಸಿಲ್. ಆಮೇಲೆ ತೆಗೆದ್ಬಿಟ್ಮೇಲೆ ನಾವು ನೀರು ಜಾಸ್ತಿ ಹಾಕ್ಕೊಡ್ಬೇಕಾಗ್ತದೆ. ಯಾಕಂದರೆ ಸೂಪ್ ಅಲ್ವಾ, ಒಂದೇ ಸತಿ ಜಾಸ್ತಿ ಹಾಕೊಂಬಿಟ್ರೆ ಎಲ್ಲ ಉಳಿಸಿ ಹೊರಗಡೆ ಉಯ್ತಾ ಇರ್ತಿತ್ತು. ಮುಚ್ಚಳ ಹಾಕೊಂಡು ಒಂದು 6ರಿಂದ 7 ವಿಸಿಲ್ ತೆಗೆದು ನೋಡೋಣ. ಇನ್ನೂ ಸ್ವಲ್ಪ ಗಟ್ಟಿ ಇದ್ರೆ ಇನ್ನೊಂದು ವಿಸಿಲ್ ಹಾಕೋ. ಹಂಗೆ ನೈಟ್ ತಕ್ಕ ಚೆನ್ನಾಗಿ ಬೆಂದೋಗ್ಬಿಟ್ಟಿತ್ತು. 7 ವಿಸಿಲ್ಗೆ ನೋಡಿ ಹಿಂಗೆ ಬಿಟ್ಟರೆ ಸಾರು. ಇವಾಗ ನಾವು ಫಸ್ಟೇ ತುಂಬಿಸ್ಬಿಟ್ರೆ ನೀರು ಉಕ್ಕಿ ಉಕ್ಕಿ ಉಯ್ತಾ ಇರ್ತೈತೆ. ಇವಾಗ ನೀರು ಹಾಕೋಬೇಕು ಫುಲ್ಲಾಗಿ. ಇವಾಗ ಸೂಪು ಹಾಕೊಂಡು ಸ್ಟವ್ ಒಣಸಿ ಸ್ವಲ್ಪ ಹೊತ್ತು ನೀರು ಹಾಕಿದ್ದೀರಲ್ಲ ಕೊತ್ತಂಬರಿ ಪುಲ್ಲ ಒಂದೆರಡು ಕುದ್ರೆ ಲಾಸ್ಟಲ್ಲಿ ಸ್ವಲ್ಪ ಮೆಣಸು ಪುಡಿ. ಕುಡಿಯುವಾಗ ಬೇಕಾದ್ರೆ ಅದನ್ನ ಸ್ವಲ್ಪ ಹಾಕೊಂಡು ಒಂದೆರಡು ಕುದಿ. ಸೂಪ್ ರೆಡಿ, ಒಳ್ಳೆ ಕಾಳು ಸೂಪ್. ಇವಾಗ ದೋಸೆ ಹಾಕಿ ಅವರು ತಿನ್ನಕ್ಕೆ ಕೊಡ್ತಾ ಇರ್ತೀನಿ. ದೋಸೆ ಕಾಳು ಸೂಪ್ ರೆಡಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ನಾವು, ಯಾಕೆ ಫುಲ್ ಹಾಕೊಂಡು ವೇಸ್ಟ್ ಮಾಡ್ತಾರೆ. ಕಚ್ಚಕ್ಕಾಗಲ್ಲ ಹಂಗೆ ಹಿಂಗೆ ಅಂತ. ದೋಸೆ ಕಾಳು ಸೂಪ್ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಮಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಸಾಫ್ಟಾಗಿ ಬಂದಿದೆ. ಅದ್ರ ಜೊತೆ ದೋಸೆ ಚೆನ್ನಾಗಿ ಬಂದಿದೆ. ಸೂಪರ್ ಆಗಿದೆ.